ಹಾಯ್ ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಹಾಗಲಕಾಯಿ ಗೊಜ್ಜು ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ. ಹಾಗಲಕಾಯಿ ಗೊಜ್ಜು ಮಾಡೋಕ್ಕೆ ಮುಂಚೆ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಫ್ರೆಂಡ್ಸ್. ಆಲ್ ಅಂತ ಬಟನ್ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ ಫ್ರೆಂಡ್ಸ್. ಫ್ರೀ ಇದೆ ಇದೆಲ್ಲ. ಮತ್ತು ಇದು ಮಾಡೋದಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಹಾಗಲಕಾಯಿ ಫಸ್ಟ್ ಬೇಯಿಸ್ಕೊಂಡಿದ್ದೀನಿ, ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು, ಮತ್ತು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ, ಅರಿಶಿನದ ಪುಡಿ ಮತ್ತು ಖಾರದ ಪುಡಿ ಬೇಕಾಗುತ್ತೆ ಇದಕ್ಕೆ. ಮತ್ತು ಸಾಸಿವೆ ಒಗ್ಗರಣೆಗೆ ಹಾಕ್ಕೊಳ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕಬೇಕು, ಅದಕ್ಕೊಂದು ಸ್ವಲ್ಪ ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಇದೆಲ್ಲನೂ ಒಗ್ಗರಣೆ ಹಾಕಬೇಕು. ಹಾಗಲಕಾಯಿ ಬೇಯಿಸಿರೋ ನೀರು ಚೆಲ್ಲಬಾರ್ದು. ಹಾಗಲಕಾಯಿ ಬೇಯಿಸಿರೋ ನೀರು ಹಾಗೆ ಇಟ್ಕೋಬೇಕು. ತುಂಬ ನೀರು ಹಾಕ್ಬಿಟ್ಟು ಬೇಯಿಸಬಾರ್ದು, ಲೈಟಾಗಿ ನೀರು ಹಾಕ್ಕೊಂಡು ಮಾಡಿರ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ನೋಡಿ ಫ್ರೈ ಆಗ್ತಾ ಇದೆ. ಇದೊಂದು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಚೆನ್ನಾಗಿ ಹಣ್ಣಾಗಿರೋ ಸಿಕ್ಕಿದ್ರೆ ಚೆಂದ. ಇದು ನನಗೆ ಸ್ವಲ್ಪ ಕಾಯಿ ಇದೆ, ತುಂಬ ಚೆನ್ನಾಗಿ ಹಣ್ಣಾಗಿರೋದಿದ್ರೆ ಇನ್ನೂ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಕೆಂಪಗಿರೋ ಟೊಮೊಟೊ ಸಿಕ್ಕಿದ್ರೆ ಚೆಂದ. ಟೊಮೊಟೊ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಹುಣಸೆ ಹುಳಿ ಇದು ಮಾಡ್ಕೊಳ್ಳೋಣ. ಟೊಮೊಟೊ ಬೇಯೋವರೆಗೂ ಹುಣಸೆ ಹುಳಿ ಚೆನ್ನಾಗಿ ಚಿವುಂಚ್ಕೊಂಡು ಹುಣಸೆ ಹುಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಖಾರದ ಪುಡಿ ಅಂದರೆ ನಾನು ಸಾಂಬಾರು ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪೌಡ್ರ್ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ, ಸಾಂಬಾರು ಪೌಡ್ರ್ ಹಾಕಬೇಕು. ಸ್ವಲ್ಪ ಅರಿಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಡು ಹುಣಸೆ ಹುಳಿ ಬಿಟ್ಕೋಬೇಕು. ಹುಣಸೆ ಹುಳಿ ಚೆನ್ನಾಗಿ ಕಿವುಚ್ಕೊಂಡು ಒಂದು 2 ಸತಿ ನೀರು ಇದು ಮಾಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಆಗಲಿ. ಅದು ಚೆನ್ನಾಗಿ ಕೊತ ಅಂತ ಕುದಿಬೇಕು. ಅರ್ಧಂಬರ್ಧ ಬೇಯಿಸಬೇಡಿ, ಚೆನ್ನಾಗಿ ಬೇಯಲಿ. ಹಾಗಲಕಾಯಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್. ನೋಡಿ, ಶುಗರ್ ಇರೋರೇ ತಿನ್ನಬೇಕು ಅಂತೆಲ್ಲ ಏನಿಲ್ಲ, ಎಲ್ಲರೂ ತಿನ್ಬೋದು. ಇದೊಂದು ಸ್ವಲ್ಪನೂ ಕಹಿ ಇರಲ್ಲ, ಮಕ್ಕಳೆಲ್ಲ ತಿನ್ಬೋದು. ನನ್ನ ಮನೇಲಿ ನಮ್ಮ ಮಗು ತುಂಬ ಇಷ್ಟಪಟ್ಟು ತಿಂತಾನೆ. ನೀವು ಟ್ರೈ ಮಾಡಿ. ಇದಕ್ಕೆ ಉಪ್ಪು ಹಾಕ್ಕೊಳ್ಳೋಣ. ನೀರು ತುಂಬ ಹಾಕ್ಬಾರ್ದು, ಗೊಜ್ಜಂಗೆ ಹಾಕಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು, ಅದು ಬೇಯೋಷ್ಟು. ಆಲ್ರೆಡಿ ನಾವು ಹಾಗಲಕಾಯಿ ಬೇಯಿಸ್ಕೊಂಡಿರೋದ್ರಿಂದ ತುಂಬ ಏನು ಬೇಯಿಸೋದೇನು ಬೇಕಾಗೋದಿಲ್ಲ, ಮಸಾಲೆ ಬೆಂದರೆ ಸಾಕು. ಇದಕ್ಕೊಂದು ಸ್ವಲ್ಪ ಇವಾಗ ಬೆಲ್ಲ ಹಾಕ್ತೀನಿ. ಬೆಲ್ಲ ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬೇಡ. ಶುಗರ್ ಪೇಷಂಟ್ ಯಾರು ಇದ್ದರೆ ನೀವು ಬೆಲ್ಲ ಹಾಕೋದೇನು ಬೇಡ. ಯಾರಿಲ್ಲ, ನಾವುಗಳು ಮಾತ್ರ ತಿನ್ನೋದು ಅನ್ನೋದಿದ್ದರೆ ಬೆಲ್ಲ ಆ್ಯಡ್ ಮಾಡ್ಕೊಳ್ಳಿ, ಮಕ್ಳಿಗೆ ಇಷ್ಟ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಮೇಲೆ ಬೇಕಂದರೆ ಕಾಯಿ ತುರಿ ಯೂಸ್ ಮಾಡ್ಬೋದು. ನಾನು ಕಾಯಿ ತುರಿ ಯೂಸ್ ಮಾಡಿದ್ದೀನಿ, ಅದು ಬೇಕೇ ಬೇಕು ಅಂತೇನಿಲ್ಲ. ಬೇಕಂದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಕಾಯಿ ತುರಿ ಹಾಕ್ಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಗೊಜ್ಜು ರೆಡಿಯಾಗಿದೆ. ಇನ್ನೊಂದು 2 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ನಾವು ವಿಡಿಯೋಲ್ಲಿ ಫುಲ್ ಬೇಯಿಸೋದೆಲ್ಲ ತೋರಿಸೋದಿಲ್ಲ, ಅದು ಬೇಯೋದು ನೀವು ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತು ಬೇಯಿಸಬೇಕು. ನೋಡಿ, ಚಪಾತಿಗೆ ಚೆನ್ನಾಗಿರುತ್ತೆ ಗೊಜ್ಜು, ಟೇಸ್ಟ್ ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ಫ್ರೆಂಡ್ಸ್ ಮನೇಲೊಂದು ಸತಿ. ವಿಡಿಯೋ ಫುಲ್ ನೋಡಿ. ಥ್ಯಾಂಕ್ ಯು.